ನಮಸ್ಕಾರ. ಕಲಬುರಗಿ ರೌಂಡ್ ಅಪ್ಗೆ ಸ್ವಾಗತ. ನಾನು ಶುಭಾ ಎಂಪೌರ್. ಬಿಜೆಪಿ ಮುಖಂಡರ ಹತ್ಯೆಗೆ ಸಂಚು ರೂಪಿಸಿರುವ ದುಷ್ಕರ್ಮಿಗಳ ವಿರುದ್ಧ ಎಫ್ಐಆರ್ ದಾಖಲಿಸಿದ ವಿಚಾರಕ್ಕೆ ಬಿಜೆಪಿ ನಾಯಕರು ಹಾಗೂ ಪೊಲೀಸರ ನಡುವೆ ವಾಗ್ವಾದ ನಡೆದ ಘಟನೆ ಕಲಬುರಗಿಯ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ನಡೆದಿದೆ. ಬೀದರ್ನ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆಗೂ ಕಾರಣವಾದ ಆರೋಪಿಗಳನ್ನು ಬಂಧಿಸುವಂತೆ ಬಿಜೆಪಿ ನಿಯೋಗ ಪೊಲೀಸ್ ಕಮಿಷನರ್ ಅವರಿಗೆ ಭೇಟಿಯಾಗಿ ಮನವಿಯನ್ನು ಸಲ್ಲಿಸಿದರು. ಆತ್ಮಹತ್ಯೆಗೂ ಮುನ್ನ ಮೃತ ಸಚಿನ್ ಬರೆದ ಡೆತ್ ನೋಟ್ ಭಾರಿ ಸಂಚಲನ ಮೂಡಿಸಿದ್ದು, ಡೆತ್ ನೋಟ್ನಲ್ಲಿ ಸಚಿನ್ ಪ್ರಿಯಾಂಕ್ ಖರ್ಗೆ ಬೆಂಬಲಿಗ ರಾಜು ಕಪ್ನೂರ್ ಗ್ಯಾಂಗ್ನಿಂದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ, ಶಾಸಕ ಬಸವರಾಜ್ ಮತ್ತಿಮೂಡ್, ಬಿಜೆಪಿ ಮುಖಂಡರಾದ ಚಂದು ಪಾಟೀಲ್, ಮಣಿಕಂಠ ರಾಠೋಡ್ ಹತ್ಯೆ ಮಾಡುವುದಾಗಿ ಸ್ಕೆಚ್ ಹಾಕಿದ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜು ಕಪ್ನೂರ್ ಗ್ಯಾಂಗ್ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿ ಪೊಲೀಸ್ ಕಮಿಷನರ್ ಶರಣಪ್ಪ ಡಗೆ ಅವರಿಗೆ ಮನವಿ ಸಲ್ಲಿಸಲಾಯಿತು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಕಾಮಗಾರಿ ಕಳೆದ 8 ವರ್ಷಗಳಿಂದ ನೆನೆಗುದಿಗೆ ಬಿದ್ದ ಹಿನ್ನೆಲೆ ದಲಿತ ಪರಿವಾರ ಒಕ್ಕೂಟ ವತಿಯಿಂದ ಪ್ರತಿಭಟನೆ ನಡೆಸಿದರು. ಇವ್ರಿಗೆ ನಾಚಿಕೆ ಬರ್ಬೇಕು, ಯಾಕಂದ್ರೆ ಅವ್ರ ಫಾಲೋವರ್ಸ್ ಇಂಥವ್ರಿಗೆ ಕೊಟ್ರ ಇವ್ರೇ ಅಂತ ರೊಕ್ಕ ಇಲ್ಲ, ಬಜೆಟ್ ಇಲ್ಲ. ಶಾಸಕರಲ್ಲಿ ಹೇಳ್ಬಿಡ್ರಿ, ಪ್ರೆಸ್ ಮೀಟ್ ಮಾಡಿ, ನಮ್ಮಲ್ಲಿ ದುಡ್ಡಿಲ್ಲ, ದುಡ್ಡು ಆವ, ಸಮಾಜ ಕಲ್ಯಾಣ ಇಲಾಖೆದಾಗ ದುಡ್ಡು ಆವ, ನಿಮ್ಮ ಊರಾಗೆ ನೋಡ್ರಿ, ನಿಮ್ಮ ಶಾಸಕರಿಗೆ ಹೇಳ್ರಿ ಅಂತ ಎಲ್ಲ ಅಧಿಕಾರಿಗಳು. ಅದು ಅಲ್ಲದೆ ಸಮುದಾಯ ಭವನ ನಿರಂತರವಾಗಿ ಹೋರಾಡಿದ ನಂತರ 31 ಲಕ್ಷ ಗುತ್ತೇದಾರ ತೊಗೊಂಡ ಆಲ್ರೆಡಿ. ಅವ ಏನಂತ ನನಗೆ ಮತ್ತೊಂದು ಬಿಲ್ ಕೊಡ್ರಿ ಅಂತ, ಚೀಫ್ ಆಫೀಸರ್ ಏನಂತಾನೆ ಕಾಮಗಾರಿ ಚಾಲು ಮಾಡಿರಿ, ಬಿಲ್ ಹಾಕ್ತೀವಿ. ಇವ್ರೇನಂತಾರೆ ಇಲ್ಲ ನೋಡಮ್ ನೀರೇ ಇರು, ಯಾಕಂದ್ರೆ MLA ಹೇಳ್ತೀವಿ. ಅದ್ರ ಮೆಹರ್ಬಾನಿಲಿಂದ ಚೀಫ್ ಆಫೀಸರ್ ಬಿ ಮಜಬೂರಲ್ಲ. ಇವತ್ತು ನಾವು ಮೊದಲೇ ಹೇಳಿದ್ರೆ ಮೊದಲೇ ನಿರಂತರ ಬೀದರ್ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಖಂಡಿಸಿ ಹಾಗೂ ಬಿಜೆಪಿ ನಾಯಕರ ಹತ್ಯೆಗೆ ಯತ್ನಿಸಿದ ಆರೋಪಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಕಲಬುರಗಿಯ ಬಿಜೆಪಿ ನಾಯಕರು ಬೃಹತ್ ಪ್ರತಿಭಟನೆ ನಡೆಸಿದರು. ಜಿಲ್ಲಾ ಹಾಗೂ ನಗರ ಬಿಜೆಪಿ ಸಮಿತಿ ನೇತೃತ್ವದಲ್ಲಿ ನಗರದ ಜಗತ್ತು ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಸಚಿನ್ ಪಂಚಾಳ್ ಅಂತಕ್ಕಂಥ ಒಬ್ಬ ಯುವಕ ಆತ್ಮಹತ್ಯೆ ಮಾಡಿಕೊಂಡ ಮೇಲೆ ಅದರ ಡೆತ್ ನೋಟ್ದಲ್ಲಿ ಬರೆದಿಟ್ಟಂಥ ಎಲ್ಲ ಉಲ್ಲೇಖಗಳು ನೋಡಿದಾಗ 4 ಮಂದಿ ಕೂಡ ಈಗಾಗಲೇ ಸುಪರಿ ಕೊಟ್ಟಿನಂತಕ್ಕಂಥ ಕೂಡ ಸಚಿನ್ ಅದರಲ್ಲಿ ಉಲ್ಲೇಖ ಮಾಡಿದನು. ಅದು ಡೆತ್ ನೋಟ್ ತೊಗೊಂಡು ನಾವು ನಿನ್ನೆ ಕಮಿಷನರ್ ಹತ್ತಿರ ನಾವೆಲ್ಲ ಪಕ್ಷದ ಅಧ್ಯಕ್ಷರು, ಪಕ್ಷ ಹಿರಿಯ ಮುಖಂಡರು ಎಲ್ಲರೂ ಸೇರಿ ಕಮಿಷನರ್ ಹತ್ತಿರ ಹೋದಾಗ ಕಮಿಷನರ್ ಹೇಳಿದ್ರು ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ಒಳಗೆ ಎಫ್ಐಆರ್ ಮಾಡಿಸ್ರಿ ಅಂತಕ್ಕಂಥ ಕೂಡ ಹೇಳಿ ಕಳಿಸ್ಕೊಟ್ಟಿದ್ರು. ಅಲ್ಲಿ ಹೋಗಿದ ಮೇಲೆ ಅಲ್ಲಿದ್ದ ಸರ್ಕಲ್ ಇನ್ಸ್ಪೆಕ್ಟರ್ ಶಕೀಲ್ ಅಂಗಡಿ ಅಂತಕ್ಕಂಥವು 4 ಗಂಟೆಗಿಂತ ಹೆಚ್ಚಿಗೆ ನಮಗೆ ಒಳಗೆ ಕುಂದಿರಿಸಿ ಟೈಮ್ ಬರೀ ವೇಸ್ಟ್ ಮಾಡಿ ಬರೀ ಫೋನ್ನಲ್ಲಿ ಬಿಜಿ ಇರ್ತಕ್ಕಂಥ ಕೆಲಸ ಮಾಡಿ ಇಲ್ಲಿವರೆಗೂ ಕೂಡ ಎಫ್ಐಆರ್ ಮಾಡ್ಕೊಂಡಿಲ್ಲ. ಅದೇ ಬೇರೆ ಡೈರೆಕ್ಷನ್ ಕೊಡ್ತಾ ಇದ್ದಾರೆ, ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ದಿರಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ದಿರ್ಬೋದು ಮಾಡ್ಕೋಬೇಡ ಅಂತೇಳಿ. ಜಿಲ್ಲಾ ಉಸ್ತುವಾರಿ ಸಚಿವರು ಕೈವಾಡ್ಲಿಂದ ಇದೆಲ್ಲ ನಡೀತಾ ಇದೆ ಅಂತಕ್ಕಂಥ ಕೂಡ ಇವತ್ತು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಆ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರು ಎದರನ್ನು ಭಾಗವಹಿಸಿಲ್ಲ ಅಂದರೆ ತಕ್ಷಣವಾಗಿ ಹೇಳ್ಬೋದಾಗಿತ್ತು, ಕಮಿಷನರ್ಗೆ ಹೇಳ್ಬೋದಾಗಿತ್ತು, SP ಹೇಳ್ಬೋದಾಗಿತ್ತು. ಆದಷ್ಟು ಇದರೆಲ್ಲ ಶಾಸಕರು, ಮಠಾಧೀಶರು ಎಲ್ಲರೂ ಕೂಡ ಅದರ ಹೆಸರು ಉಲ್ಲೇಖ ಇದೆ ಅಂದ್ರೆ ತಕ್ಷಣ ಎಫ್ಐಆರ್ ಮಾಡ್ಕೊಂಡು ಇನ್ಕ್ವೈರಿ ಮಾಡಿ ಅಂತ ಹೇಳ್ಬೋದಾಗಿತ್ತು. ಇಲ್ಲಿವರೆಗೂ ಕೂಡ ಹೇಳಿಲ್ಲ. ಈಗಲೂ ತಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀನಿ, ಮಧ್ಯಾಹ್ನ 2 ಗಂಟೆ ಒಳಗಾಗಿ ಎಫ್ಐಆರ್ ದಾಖಲೆ ಆಗಲಿಲ್ಲ ಅಂದರೆ ಇದು ಉಗ್ರವಾಗಿ ಹೋರಾಟ ಕಲಬುರಗಿ ಜಿಲ್ಲೆ ನಡೀತಾ ಇದೆ ಮತ್ತು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಕೂಡ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಇದ್ರ ಜೊತೆಯಲ್ಲಿ ರಾಜ್ಯಪಾಲರಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳು ಕೂಡ ನಾವು ಮೆಮೊರಣೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇದರ ದಿನದ ಮುಂದೆ ಇದು ತಕ್ಷಣ ಮುಗಿದ ತಕ್ಷಣ ಸಚಿನ್ ಅಂತಕ್ಕಂಥ ಅವ್ರ ಮನೆಗೂ ಹೋಗಿ ನಾವೆಲ್ಲರೂ ಕೂಡ ಪಕ್ಷ ಅಧ್ಯಕ್ಷ ನೇತೃತ್ವ ಎಲ್ಲರೂ ಭೇಟಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಶಕೀಲ್ ಅಂಗಡಿ ಮಾತಾಡ್ತಕ್ಕಂಥದ್ದು ಕೂಡ ಏಕವಚನದಲ್ಲಿ ನೀನು ಮಾತಾಡಿದಾನೆ ಎಲ್ಲನೂ ಕೂಡ ನಾವು ಅದು ಆದಮೇಲೆ ನಾವು ಬರ್ತಿದ್ದೇವೆ. ಅದು ಅಲ್ಲಿ ತನಕ ನಾವು ಬರ್ಲಿಕ್ಕೆ ಬರೋಂಗಿಲ್ಲ. ಮತ್ತು ನಮ್ಮ ಮನೆ MB ನಗರ ಬರ್ತಾನೆ, ಅಲ್ಲಿ ಹೋಗಿ ಎಫ್ಐಆರ್ ಮಾಡೋಂತಕ್ಕಂಥ ಕೂಡ ಏಕವಚನದಲ್ಲಿ ಮಾತಾಡಿದಾನೆ. ಅವ್ರ ಬಗ್ಗೆನೂ ಕೂಡ ತನಿಖೆ ಆಗಬೇಕಂತ ಕೂಡ ಇದು ಯಾವುದೇ ಇದು ಇರ್ತಕ್ಕಂಥಲ್ಲಿ ಇದು ಆದ್ರೆ CBIಗೆ ಒಪ್ಪಿಸ್ಬೇಕಂತಕ್ಕಂಥ ಕೂಡ ನಮ್ಮ ಆಗ್ರಹ ಇದೆ. ಮತ್ತು ಜೀವನ ಬೈನ ಬರೆದಿಟ್ಟೆ ಡೆತ್ ನೋಟ್ದಲ್ಲೇ ಬರೆದಿಟ್ಟು ತೀರ್ಕೊಂಡಿದ ಮೇಲೆ ಆತ್ಮಹತ್ಯೆಗಳ ಮೇಲೆ ಆಲ್ರೆಡಿ ಸೂಪರ್ ಯಾರಿಗೆ ಕೊಟ್ಟಂತ ಹೆಸರು ಕೂಡ ಹೇಳಿದಾನ. ಅವ್ರ ಫೋಟೋಗಳು ಕಳಿಸಿದೆ ತರಿಸ್ಕೊಂಡಿದ್ದೇವೆ, ಅದು ಕೂಡ ಗೊತ್ತಾಗಿದೆ. ಯಾರು ಅಂತಕ್ಕಂಥ ಕೂಡ ಇನ್ಕ್ವೈರಿ ಕೂಡ ಮಾಡಿದ್ದೀನಿ. ಅವರು ಕೂಡ ಎಲ್ಲ ಡೀಟೇಲ್ ನನ್ನ ಕೆಳಗಿದೆ. ಅದು ಪ್ರಸಂಗ ಬಂದ ನಾನು ಅದು ಕೂಡ ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತಿದ್ದೇನೆ.
ರಂಗವು ವಾಣಿಜ್ಯ ದೃಷ್ಟಿ ಹೊಂದಿದೆ, ಸೇವಾ ದೃಷ್ಟಿಯೊಂದಿಗೆ ಸಮಾಜಮುಖಿಯಾದ ಸಾರ್ಥಕತೆ ಹೊಂದುತ್ತದೆ ಎಂದು ಮಾಜಿ ಸಚಿವರಾದ ಮಾಲಿಕಯ್ಯ ಗುತ್ತಿದಾರ್ ಹೇಳಿದರು. ಕಲಬುರಗಿಯ ಸಂತೋಷ್ ಕಾಲೋನಿಯಲ್ಲಿ ನೂತನವಾಗಿ ಆರಂಭಿಸಿದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಚಾಲನೆ ನೀಡಿದ ನಂತರ ಮಾತನಾಡಿ, ಕಲ್ಯಾಣ ಕರ್ನಾಟಕದಲ್ಲಿ ಜೀವ ಆಸ್ಪತ್ರೆಯು ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಲಭ್ಯವಾಗಬೇಕು ಹಾಗೂ ಉತ್ತಮ ನರ್ಸಿಂಗ್ ವ್ಯವಸ್ಥೆ ಸಿಗಬೇಕು. ನೂತನ ಆಸ್ಪತ್ರೆಯು ವಾಣಿಜ್ಯ ದೃಷ್ಟಿಕೋನ ಹೊಂದದೆ ಸೇವಾ ಮನೋಭಾವದಿಂದ ಕಾರ್ಯಾಚರಿಸಬೇಕು. ಇತ್ತೀಚೆಗೆ ಖಾಸಗಿ ಆಸ್ಪತ್ರೆಗಳು ಜೀವ ಹಿಂಡುವ ಆಸ್ಪತ್ರೆಗಳೆಂಬ ಕುಖ್ಯಾತಿಗೆ ಒಳಗಾಗಿದ್ದು, ಜೀವ ಹೋದರೂ ವೆಂಟಿಲೇಟರ್ನಲ್ಲಿ ಇಟ್ಟು ಹಣ ಸುಲಿಗೆ ಮಾಡುತ್ತಾರೆಂಬ ಆಪಾದನೆ ಇದೆ. ಅಂತಹ ಅಪನಂಬಿಕೆಯನ್ನು ದೂರ ಮಾಡಿ ಮಾನವೀಯತೆಯೊಂದಿಗೆ ಸೇವಾ ನಿರತವಾಗಿ ಜನಪ್ರೀತಿಗೆ ಜೀವ ಆಸ್ಪತ್ರೆ ಪಾತ್ರವಾಗಬೇಕು ಎಂದು ಹೇಳಿದರು. ಇವಾಗಿದ್ದವು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ. ಕಲಬುರಗಿ ರೌಂಡಪ್ಪಲ್ಲಿ ನಮಸ್ಕಾರ.